ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಡೆದರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15 ಗಂಟೆಯವರೆಗೆ ನಡೆಯಲಿದೆ. ಇನ್ನು ಮಾರ್ಚ್ 18ರಿಂದ ಆರಂಭವಾಗಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15ರವರೆಗೆ ನಡೆಯಲಿವೆ. ಪರೀಕ್ಷೆಗೆ ನೋಂದಾಯಿಸಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ 9,02,889 ಹೊಸಬರು, 27,189 ಖಾಸಗಿ ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಒಟ್ಟು ಪರೀಕ್ಷಾ ಕೇಂದ್ರಗಳ ಸಂಖ್ಯೆ 2,871, ದ್ವಿತೀಯ ಪಿಯುಸಿ ಪರೀಕ್ಷೆಗೆ ಒಟ್ಟು 7,10,363 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು, ಇದರ ಪೈಕಿ 6,46,801 ಹೊಸಬರು, 50,540 ಪುನರಾವರ್ತಿತ ವಿದ್ಯಾರ್ಥಿಗಳು ಹಾಗೂ 13,022 ಖಾಸಗಿ ಅಭ್ಯರ್ಥಿಗಳು ಪಿಯುಸಿ ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಇನ್ನು ರಾಜ್ಯಾದ್ಯಂತ ಒಟ್ಟು ಅಭ್ಯಾಸ ಆಗ್ಬಾರ್ದು. ನಾಳೆ ಎಕ್ಸಾಮ್ ಇದೆ, ನಂಗೆ ಈ ಟೆನ್ಷನ್ ಇದೆ ಅಂತ ಅವ್ರಿಗೆ ಫೋನ್ ಮಾಡೋ ಬದಲು ನಾವು ಬೆಳಗಾಂ ಸೆಷನ್ ಅಲ್ಲೇ ನಾವೇನು ಆಂದೋಲನ ಸ್ಟಾರ್ಟ್ ಮಾಡಿದ್ವಿ, ಅಲ್ಲಿ ಸಾಕಷ್ಟು ವಿಚಾರಗಳು ಆಗ್ಲೇ ನಾವು ಶುರು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಟೀಚರ್ಸೇ ಹೋಗಿ ಮಕ್ಕಳನ್ನ ಭೇಟಿ ಮಾಡಿ ಅಲ್ಲೇ ಸಮಸ್ಯೆ ಆಗಿದೆ. ಸೊ ವಿಲ್ ನಾಟ್ ಗೆಟ್ ಮಚ್ ಕಾಲ್ಸ್ ನಾವು. ನನ್ನ ಅಸೆಸ್ಮೆಂಟ್ ಹೋದ ವರ್ಷಕ್ಕೆ 100 ಕಾಲ್ ಬಂದಿದ್ರೆ ಈ ಸತಿ ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಮೋರ್ ದೆನ್ 20. ಇಟ್ ವಿಲ್ ನಾಟ್ ಬಿ ಮೋರ್ ದೆನ್ 20 ಬಿಕಾಸ್ ವಿ ಹ್ಯಾವ್ ಅಡ್ರೆಸ್ಡ್ ಎಲ್ಲ ಲೆವೆಲ್ ಅಲ್ಲೂ ಕೂಡ. ಯಾಕಂದ್ರೆ ನಮ್ ತುಂಬಾ ಜನರು ಇದ್ದಾರೆ, ಟೀಚರ್ಸ್ ಇದ್ದಾರೆ, ಆಫೀಸರ್ಸ್ ಇದೆ, ಫೆಸಿಲಿಟಿ ಇದೆ. ಆಮೇಲೆ ಏನ್ ಮಾಡೆಲ್ ಕ್ವೆಶನ್ಸ್ ಕೊಡೋದಕ್ಕೆ, ಆಮೇಲೆ ಸಿಒ ಡಿಸಿಒ ಅವರು ಪರ್ಸನಲ್ ಆಗಿ ತಗೊಂಡಿರೋದ್ರಿಂದ ಸುಮಾರಷ್ಟು ಸ್ಟ್ರೆಸ್ ಬಸ್ಟ್ ಎಲ್ಲ ಲೆವೆಲ್ ಅಲ್ಲೂ ಅವ್ರವರೇ ತಗೊಂಡಿದ್ದಾರೆ. ಯಾವ್ದೇ ತರದ ಇಲ್ಲ. ನೀವು ಆ ನಂಬರ್ ಕೊಡ್ಬೇಕು, ಹೇಳ್ಬೇಕು. 08023310076 08023310076. ಇನ್ನೂ ಒಂದು ನಂಬರ್ ಇದೆ, ಸೇಮ್ 08023310075. ಲಾಸ್ಟ್ 2 digits 75 and 76. 08023231761 ಇಲ್ಲ, ಒಂದು ನಿಮಿಷ ಕನ್ಫ್ಯೂಷನ್ ಆಯ್ತು. 080 ನಮ್ಮ ಕೋಡ್ 2331 0075 ಇನ್ನೊಂದು ಅದರಲ್ಲೇ 76. ಸೊ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಮೋಸ್ಟ್ಲಿ ಹಾಲ್ ಟಿಕೆಟ್ ತೋರಿಸಿದ್ರೆ ಅವ್ರಿಗೆ ಫ್ರೀ ಆಗಿ ಮೋಸ್ಟ್ಲಿ ಯಾವಾಗಲೂ ತೋರಿಸಿದ್ರೆ ಅದನ್ನ ಫ್ರೀ ಮಾಡಿದ್ರೆ ಅಲ್ಲ, ಫ್ರೀ ಆಗಿ ಬಸ್ ಕೊಟ್ರೂ ಬಸ್ ಆ ಟೈಮಿಗೆ ಕಾಯ್ಬೇಕು. ಆ ವ್ಯವಸ್ಥೆನೂ ಕೂಡ ನಮ್ಮ DC ಅವರಿಗೆ ನಾನು ಹೇಳಿದ್ದೀನಿ, ಅಲ್ಲಿರ್ತಕ್ಕಂಥ ಆಫೀಸರ್ಸ್ ನ ಕುತ್ಕೊಂಡು ಮಾತಾಡಿ ಅಂತ ಹೇಳಿ ಎಲ್ಲ ಹಂತದಲ್ಲೂ. ಆಮೇಲೆ ಎಕ್ಸಾಮ್ ಸೆಂಟರ್ಸ್ ಮಾನಿಟರಿಂಗ್ ಲಾಸ್ಟ್ ಟೈಮ್ ಎಲ್ಲ ನಾನೇ ವೈಯಕ್ತಿಕವಾಗಿ ಹೋಗಿದ್ದೆ. ಮಂಡ್ಯದಲ್ಲಿ DC ಆಫೀಸಿಗೆ ಹೋಗಿ ಯಾವ ರೀತಿ ಅವರು ಮಾನಿಟರ್ ಮಾಡ್ತಾರೆ, ನಮ್ಮ ಟ್ರೆಜರಿನ ಯಾವ ರೀತಿ ಮಾನಿಟರ್ ಮಾಡ್ತಾರೆ, ಯಾವ ರೀತಿ ಎಕ್ಸಾಮ್ ನಡಿಬೇಕಾದ್ರೆ ಯಾವ ರೀತಿ ಕಮ್ಯುನಿಕೇಶನ್, ಇಫ್ ಎನಿಥಿಂಗ್ ಗೋಸ್ ರಾಂಗ್ ಅದನ್ನೆಲ್ಲರೂ ಕೂಡ UPSC ಇರ್ಬೋದು ಎಲ್ಲರೂ ಕೂಡ ಎಲ್ಲ ಹಂತದಲ್ಲಿ ನಾನೇ ಭೇಟಿ ಮಾಡಿದಾಗ ನನಗೂ ಕೂಡ ಅನುಭವ ಇದೆ ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ. ಸೇಮ್ ಸಿಸ್ಟಮ್ ವಿಲ್ ಬಿ ದೇರ್ ಇನ್ ಆಲ್ ಡಿಸ್ಟ್ರಿಕ್ಟ್ಸ್. All DCs, COs and SPs, they will take full responsibilities and monitor the examination process A to Z. ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಮೇ 18ರಂದು ಪ್ರಥಮ ಭಾಷೆ, ಮೇ 19ರಂದು ವಿಜ್ಞಾನ, ಮೇ 20ರಂದು ದ್ವಿತೀಯ ಭಾಷೆ, ಮೇ 21ರಂದು ಗಣಿತ, ಮೇ 22ರಂದು ತೃತೀಯ ಭಾಷೆ, ಮೇ 23ರಂದು ಸಮಾಜ ವಿಜ್ಞಾನ ಪರೀಕ್ಷೆ ನಡೆಯಲಿದೆ. ಇನ್ನು ಪಿಯುಸಿ ಪರೀಕ್ಷೆಗಳು ಫೆಬ್ರವರಿ 28ರಿಂದ ಪ್ರಾರಂಭವಾಗಲಿದ್ದು, ಫೆಬ್ರವರಿ 28ರಂದು ಕನ್ನಡ, ಅರೇಬಿಕ್, ಮಾರ್ಚ್ 2 ಭೂಗೋಳಶಾಸ್ತ್ರ, ಸಂಖ್ಯಾಶಾಸ್ತ್ರ, ಮನಃಶಾಸ್ತ್ರ, ಮಾರ್ಚ್ 3 ಇಂಗ್ಲಿಷ್, ಮಾರ್ಚ್ 4 ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ, ಫ್ರೆಂಚ್, ಮಾರ್ಚ್ 5 ಇತಿಹಾಸ, ಮಾರ್ಚ್ 6 ಭೌತಶಾಸ್ತ್ರ, ಮಾರ್ಚ್ 7 ಐಚ್ಛಿಕ ಕನ್ನಡ, ವ್ಯವಹಾರ ಅಧ್ಯಯನ, ಭೂಗರ್ಭಶಾಸ್ತ್ರ, ಮಾರ್ಚ್ 9 ರಾಸಾಯನಶಾಸ್ತ್ರ, ಶಿಕ್ಷಣಶಾಸ್ತ್ರ, ಮೂಲಗಣಿತ, ಮಾರ್ಚ್ 10 ಅರ್ಥಶಾಸ್ತ್ರ, ಮಾರ್ಚ್ 11 ತರ್ಕಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ, ಗೃಹ ವಿಜ್ಞಾನ, ಮಾರ್ಚ್ 12 ಹಿಂದಿ, ಮಾರ್ಚ್ 13 ರಾಜ್ಯಶಾಸ್ತ್ರ, ಮಾರ್ಚ್ 14 ಲೆಕ್ಕಶಾಸ್ತ್ರ, ಗಣಿತ,
ಮಾರ್ಚ್ 16 ಸಮಾಜಶಾಸ್ತ್ರ, ಜೀವಶಾಸ್ತ್ರ, ಗಣಕ ವಿಜ್ಞಾನ. ಮಾರ್ಚ್ 17 ಹಿಂದೂಸ್ತಾನಿ ಸಂಗೀತ, ರೀಟೇಲ್, ಆಟೋಮೊಬೈಲ್, ಆರೋಗ್ಯ ರಕ್ಷಣೆ ಪರೀಕ್ಷೆಗಳು ನಡೆಯಲಿದೆ.